ಚಿತ್ರ ಹೊಸಿ ಆಸ್ಪತ್ರೆಗೆ ಹೋಗ್ಬೇಕು ಬಾ. ಹಾಸ್ಪಿಟ್ಲ್ಗ ಈಗ ಯಾಕವ್ವ? ನಿನ್ ದೊಡ್ಡಮ್ಮ ನಿನ್ನೆ 3 ಅಡಿನ ಆಸ್ಪತ್ರೆ ಕರ್ಕೊಂಡೋಗಿ ಸ್ಕ್ಯಾನ್ ಮಾಡಿಸ್ಕೊಂಡ್ ಬಂದವಳೆ. ಮುದ್ದು ಸೊಸೆ ಮುದ್ದು ಸೊಸೆ. ನಮ್ಮ ಅವ್ವನ ಸ್ಥಾನನ ತುಂಬಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅಮ್ಮಮ್ಮ. ಏನ್ಲ ಕೊನೆ ಗಂಟ ಹಿಂಗೆ ಮಾತಾಡ್ದೆ ಇದ್ಬಿಡೋಣ ಅಂತ ಅನ್ಕೊಂಡ್ಬಿಟ್ಟಿದ್ಯೋ ಹೆಂಗೆ? ಗೊತ್ತಿದ್ದು ಕೇಳ್ಬೇಡ, ಸುಮ್ಕೆ ವಿಚಾರನ ಇಲ್ಲಿಗೆ ಬಿಟ್ಬಿಡು. ನಮ್ಮ ಅವ್ವನೇ ಹುಟ್ಟು ಬರ್ಬೇಕು, ಅದೇ ನನ್ನ ಆಸೆ. ಗೆಪ್ತಿಗಿರ್ಲಿ ಆಯ್ತೆ. ನೋಡ್ಲಾ, ಇಂಥದೇ ಮಗ ಕೊಡುವಂತ ದ್ಯಾವ್ರ ಹತ್ರ ಬೇಡ್ಕ. ಆದ್ರೆ ಅದೇ ಮಗ ಹುಡ್ತದೆ ಅಂತ ಆಸೆ ಇಟ್ಕೋಬೇಡ. ಆಮ್ಯಾಕೆ ಶಾನೆ ನೋವಾಯ್ತದೆ. ಅದಕ್ಕೆ ಹೆಣ್ಣೋ ಗಂಡೋ ಯಾವ ತೊಂದ್ರೆನೂ ಇಲ್ದೆ ಹೆರಿಗೆ ಆಗ್ಲಿ ಅಂತ ಬೇಡ್ಕೋ. ಅದೆಲ್ಲ ನನಗೆ ಗೊತ್ತಿಲ್ಲ ಅಮ್ಮಮ್ಮ, ನನಗ್ ಮಾತ್ರ ಹೆಣ್ಮಗನೇ ಬೇಕು. ಅಲ್ಲ ಕಣ್ಲ, ಹೆಣ್ಣು ಮಗನೇ ಬೇಕು ಅಂತ ಈಟೊಂದು ಅಧಿಕಾರದಿಂದ ಕೇಳೋನು ಅವಳು ತಾವ ಹೋಗಿ ಒತ್ತಿಗೆ ಸರಿಯಾಗಿ ತಿಂದಿಯಾ, ಟಾನಿಕ್ಕು ಮಾತ್ರೆ ತಗೊಂಡಿಯಾ ಅಂತ ಕೇಳ್ಬೇಕು ತಾನೆ. ಆಮ್ಯಾಕೆ ಅವಳು ಇಷ್ಟ ಕಷ್ಟನೆಲ್ಲ ತಿಳ್ಕೊಂಡು ಈಡೇರಿಸಿದ ತಾನೆ ಅವಳು ಸಂತೋಷವಾಗಿರೋದು, ಹುಟ್ಟೋ ಮಗನು ಸಂದಾಕಿರೋದು. ಅಮ್ಮಮ್ಮ, ನನ್ ಪರವಾಗಿ ನೀನೇ ಕೇಳ್ಬಿಡು. ಹಂಗೇನಾದ್ರು ಅವಳಿಗೆ ಏನಾದ್ರು ತಿನ್ಲೇಬೇಕು ಅಂತ ಆಸೆ ಇದ್ರೆ ಅದ್ ಏಟೆ ಕಷ್ಟ ಆದ್ರೂ ನಾನು ತಂದ್ಕೊಡ್ತೀನಿ. ಮಾತ್ರೆ ಔಷಧಿ ಏನಾದ್ರು ಬೇಕಾದ್ರೆ ಹೇಳು. ಆಯ್ತು ಬಿಡು ಮೊಮ್ಮಗ್ನೆ, ಹೇಳ್ತೀನಿ. ಆಮ್ಯಾಕೆ ನಾನು ಇದನ್ನೆಲ್ಲ ಅವಳು ಹೊಟ್ಟೆಲಿರೋ ಮಗಿಗೋಸ್ಕರ ಮಾಡ್ತಾ ಇರೋದು ಆಟಯ್ಯ. ನೀನು ತಿಳ್ಕೊಂಬಿಡು, ಅವಳಿಗೂ ಹೇಳ್ಬಿಡು, ಸರಿಯೇ? ಬರ್ತೀನಿ. ಎಂಡ್ರ ಮೇಲೆ ಕೋಪ ಇದ್ರು ಮಗಿ ಮೇಲೆ ಪ್ರಾಣನೇ ಮಡ್ಕೊಂಡವನೆ. ಆ ಬರೋ ಮಗ ಇವ್ರನ್ ಮಾತ್ರ ಅಲ್ಲ, ಈ ತಾಯಿ ಮಗನ್ನ ಒಂದು ಮಾಡ್ಬಿಟ್ರೆ ಸಾಕು. ಯಾವ್ರೆ ನನ್ನಿಂದಾಗಿ ಅತ್ತೆನೂ ಧರ್ಮ ಸಂಕಟಕ್ಕೆ ಸಿಕ್ಕಾಕೊಳಂಗಾಯ್ತಲ್ಲ. ಏಟ್ ಕಿತ ಫೋನ್ ಮಾಡಿದ್ರು ಫೋನೇ ತೆಗಿತಾ ಇಲ್ಲ ಇವಳು. ಅವ್ವ, ನೀನೇನೋ ಫೋನ್ ಎತ್ತುತ್ತಾ ಇಲ್ಲ ಅಂತ ಹೇಳ್ತಿದ್ಯಾ, ಆದ್ರೆ ಅಲ್ಲಿ ಅಕ್ಕನ ಪರಿಸ್ಥಿತಿ ಏನಾಗಿದ್ಯೋ ಯಾರಿಗ್ ಗೊತ್ತು. ಮೋನ ಅಮ್ಮೋರ್ ಬೇರೆ ವಾಪ್ದಲ್ಲಿ ಹೋಗ್ಬಿಟ್ಟು ಅಟ್ಟಿಲಿ ಎಲ್ಲ ಹೇಳ್ತೀನಿ ಅಂತ ಹೊಂಟೋದ್ರು. ಹೋದವ್ರಲ್ಲಿ ಏನ್ ಮಾಡಿದ್ರು ಏನ್ ಹೇಳಿದ್ರು ಒಂದು ಗೊತ್ತಾಯ್ತಾ ಇಲ್ವಲ್ಲ. ಏನಯ್ಯ ಮಾಡೋದು? ನನ್ ಕೇಳಿದ್ರೆ ನಾನು ಇವನು ಅಂತ ಹೇಳಿ ರತ್ನ, ನನಗೂ ತಲೆ ಓಡ್ತಾ ಇಲ್ಲ. ಈಟೆಲ್ಲ ಆದ್ಮೇಕು ಆಸ್ಪತ್ರೆಯಿಂದ ಸೀದಾ ಅಟ್ಟಿಗೆ ಯಾಕೆ ಬಂದ್ರಿ? ಆ ಅಟ್ಟಿಗೆ ಹೋಗಿ ಅಲ್ಲಿ ಏನ್ ಆದದು ಅಂತ ನೋಡ್ಬೇಕಾಗಿತ್ತಲ್ವೇ? ಅದು ಬಿಟ್ಟು ಇಲ್ಲಿಗೆ ಬಂದು ಎದೆ ಬಡ್ಕಂಡ್ರೆ ಏನಾಗ್ತದೆ? ಅಕ್ಕ ಫೋನ್ ಎತ್ತುತ್ತಾ ಇಲ್ಲ ಅಂದ್ರೆ ಅಲ್ಲೇನೋ ದೊಡ್ಡದಾಗೆ ಅನಾಹುತ ಆಗಿರ್ತದೆ ಅನಿಸ್ತದೆ. ವಿದ್ಯಕ್ಕ ಹೊಟ್ಟೆಲಿರೋ ಮಗ ಸಂದಾಗದೆ ಅಂತ ಹೇಳಿದ್ರಲ್ವೇ, ಅದಕ್ಕೆ ಖುಷಿಗೆ ಕೇಸರಿ ಬಾತ್ ಮಾಡ್ಕೊಂಡ್ ಬಂದಿವ್ನಿ. ಕುತ್ಕೋ, ತಿನ್ನಿಸ್ತೀನಿ. ಏನಾಯ್ತು ವಿದ್ಯಕ್ಕ? ಏನಿಲ್ಲ ಬಿಡು ಚಪ್ಪ. ವಿದ್ಯಕ್ಕ, ಯಾಕೆ ಅಳ್ತಿದ್ದಿ? ವಿದ್ಯಕ್ಕ, ಮಗು ಬೆಳವಣಿಗೆ ಸಂದಾಗದೆ, ಏನು ತೊಂದ್ರೆ ಇಲ್ಲ ಅನ್ಮೇಕೆ ನೀನ್ ಸಂತೋಷವಾಗಿರ್ಬೇಕು. ಯಾಕಕ್ಕ ಹಿಂಗ ಅಳ್ತಿದ್ದಿ? ದಯವಿಟ್ಟು ಏನಾಯ್ತಂತ ಹೇಳು. ಚಂಪಾ,
ನೀನು ಮತ್ತೆ ಅಟ್ಟಿಯವರೆಲ್ರು ಅನ್ಕೊಂಡಂಗೆ ನಾನು ಬಸ್ರಿ ಅಲ್ಲ. ಅಕ್ಕ ಪೇಪರ್. ದೇವ್ರೆ, ನಾನು ಹೊರಗಡೆ ಆಗಿವ್ನಿ ಅಂದ್ರೆ ನನ್ ಗುಟ್ಟು ಹೊರಗ್ ಬರೋ ಟೈಮ್ ಬಂದಾಯ್ತು. ಪೇಪರ್ ಹಾಕೋನು ಒಂದಿನ ಒಳಿಕ್ ಹಾಕ್ತಾರೆ, ಒಂದಿನ ಒಲಿಕ್ ಹಾಕ್ತಾರೆ. ಅದ್ ಯಾಕೆ ಹಿಂಗ್ ಮಾಡ್ತಾರೋ ಏನೋ. ವಿದ್ಯಾ, ಏನಾಯ್ತು? ಯಾಕೆ ಹಿಂಗ್ ಕೂತಿದ್ಯಾ? ನಿನ್ನೆ ಕೇಳ್ತಿರೋದು, ಏನಾಯ್ತು? ಅತ್ತೆ, ಗುಟ್ಟು ರಟ್ಟಾಗೋ ಟೈಮ್ ಬಂದದೆ. ಅಂದ್ರೆ ನಾನು ಹೊರಗಡೆ ಆಗಿವ್ನಿ. ಈ ವಿಷಯ ಯಾರಿಗೂ ಗೊತ್ತಿಲ್ಲ ತಾನೇ? ಇಲ್ಲ ಅತ್ತೆ. ಸರಿ, ಯಾರಿಗುವೆ ಗೊತ್ತಾಗೋದು ಬೇಡ. ಅಲ್ಲ ಅತ್ತೆ, ಈ ಪರಿಸ್ಥಿತಿನಲ್ಲಿ ಬೇರೆ ದಾರಿನೇ ಇಲ್ಲ ನಮ್ಗೆ. ನೋಡು, ಈ ಅಟ್ಟಿಯಲ್ಲಿ ಎಲ್ರುವೆ ನಿನ್ನ ಬಸ್ರಿ ಅಂತ ಅನ್ಕೊಂಡವ್ರೆ. ಅದಕ್ಕೆಯ 1-2-3 ದಿನ ಶಾನೆ ಹುಷಾರಾಗಿದ್ಬಿಡು. ಯಾವ್ದೇ ಕಾರಣಕ್ಕೂವೆ ನೀನ್ ಹೊರಗಡೆ ಆಗಿರೋ ವಿಷಯ ತಿಳಿಯೋದ್ ಬೇಡ. ಅದ್ರಿಂದ ದೊಡ್ಡ ರಾಮಾಯಣನೇ ನಡೆದೋಯ್ತದೆ. ಅಲ್ಲ ಅತ್ತೆ, ಈಟೆಲ್ಲ ಆದ್ಮೇಲೂ ನೀವು ಮುಚ್ಚಿಡ್ಲೇಬೇಕು. ಅತ್ತೆ, ಸದ್ಯ 7 ಟೈಮ್ ಬಂದಿದ್ರುನುವೆ ಮುಚ್ಚಿಟ್ಕೊಂಡಿರೋದು ಸಾನೆ ಕಷ್ಟ ಆಯ್ತದೆ. ಕಷ್ಟ ಆಯ್ತದೆ ಅಂದ್ರೆ ನಷ್ಟ ಅನುಭವಿಸ್ಬೇಕಾಯ್ತದೆ. ನೋಡು, ಈ ವಿಷಯ ಯಾವ್ದೇ ಕಾರಣಕ್ಕೂ ಯಾರಿಗೂ ತಿಳಿಬಾರ್ದು. ನಾನು ಹೇಳಿದ್ದು ಅರ್ಥ ಆಯ್ತು ತಾನೇ? ಸರಿ, ನೀನ್ ಇಲ್ಲೇ ಇರು, ನಾನು ಹೋಗಿ ತಿಳಿಸಿ ನೀರ್ ತಕ ಬರ್ತೀನಿ. ಯಾರಿಗೂ ತಿಳಿದಂಗೆ ಗುಡ್ಸ್ಲಿಗೆ ಹೋಗಿ ಸ್ನಾನ ಮಾಡ್ಕೊ ಬರುವಂತೆ. 1 ನಿಮಿಷ ಇರು, ಬಂದೆ. ಚಿತ್ರ, ಹೊಸಿ ಆಸ್ಪತ್ರೆಗೆ ಹೋಗ್ಬೇಕು ಬಾ. ಹಾಸ್ಪಿಟ್ಲ್ಗ ಈಗ ಯಾಕವ್ವ? ನಿನ್ ದೊಡ್ಡಮ್ಮ ನಿನ್ನೆ 3 ಅಡಿನ ಆಸ್ಪತ್ರೆ ಕರ್ಕೊಂಡೋಗಿ ಸ್ಕ್ಯಾನ್ ಮಾಡಿಸ್ಕೊಂಡ್ ಬಂದವಳೆ. ಅದಕ್ಕೆ ಆ ಮಗಿನ ಬೆಳವಣಿಗೆ ಹೆಂಗೈತೆ ಅಂತ ಕೇಳ್ಕೊಂಡ್ ಬರವ ಬಾ. ಅವಳ ಮಗ ಹೆಂಗಾರ ಇರ್ಲಿ ಬಿಡವ್ವ, ಅದನ್ ಕಟ್ಕೊಂಡ್ ನಮ್ಗೇನಾಗ್ಬೇಕು? ಲೇ, ಆಸ್ಪತ್ರೆಗೆ ಹೋಗಿ ಬಂದಾಗಿಂದ ನಿಮ್ ದೊಡ್ಡವನ್ ಮುಖ ಹಳ್ಳೆಣ್ಣೆ ಕುಡ್ದಂಗೈತೆ. ಅಟ್ಟಿಯವರಿಂದ ಏನೋ ಮುಚ್ಚಿಡ್ತಾವಳೆ ಅನ್ನಿಸ್ತಾದೆ. ಅಂದ್ರೆ ನಾವೀಗ ಹಾಸ್ಪಿಟ್ಲಿಗೆ ಓದೋ ಅಂದ್ರೆ ಸತ್ಯ ಏನು ಅಂತ ತಿಳ್ಕೊಬೋದಲ್ವೇ? ಹೌದು, ಆದ್ರೆ ನಾವ್ ಅದಕ್ಕೆ ಒಯ್ತಾ ಇದೀವಿ ಅಂತ ಅಟ್ಟಿಲಿ ಯಾರಿಗೂ ಗೊತ್ತಾಗ್ಬಾರ್ದು. ಬಾ ನೀನು. ಅವ್ವ 2 ನಿಮಿಷ ಬಂದ್ಬಿಡ್ತೀನಿ. ಸರಿ, ಬಿರನ್ ಬಾ. ಇರೋದು 1 ನೋವಲ್ಲ, 2 ನೋವು. ನನ್ಗೂ ಎಲ್ಲ ಅರ್ಥ ಆಯ್ತದೆ. ಅದ್ ಸರಿ, ನಿಮ್ಮ ಅವ್ವ ಬಸ್ರಿ ಅಂತ ಹೇಳಿದ್ಮೇಕೆ ಇದನ್ನೇ ಮದುವೆನಕ್ಕಿತ ನೀವು ಹೊರಗಡೆ ಹಾಕ್ತಿರೋದು? ಹ್ಞೂ ಅತ್ತೆ, ಆಗ್ಲಿಂದ ಹಾಗೇ ಇಲ್ಲ. ಅಲ್ಲ ಕಣೆ, ಹೆಚ್ಚು ಕಡಿಮೆ 2-3 ತಿಂಗಳು ಆಗೋಗಿರ್ತದೆ. ಆಗ್ಲಿಂದವ ನೀನ್ ಹೊರಗೆ ಆಗಿಲ್ವೇ? ಇಲ್ಲ ಅತ್ತೆ, ನನ್ಗೆ ಮೊದ್ಲಿಂದಾನು ಹಿಂಗೆಯ. ಒಂದೊಂದ್ಕಿತ 3 ತಿಂಗಳಾದ್ರೂ ಆಗಕ್ಕಿಲ್ಲ. ಸರಿ, ಬಟ್ಟೆ ತಂದು ಕೊಡ್ತೀನಿ, ಜಲ್ದಿ ಹೋಗಿ ನೀರು ಇಕ್ಕೊಂಬ. ಯಾರ್ ಕಣ್ಗೂ ಬೀಳ್ಬೇಡ. ಸರಿ, ಹೋಗು.
ದ್ಯಾವ್ರೆ, ಈ ಟೈಮಲ್ಲಿ ಇದ್ ಬೇರೆ ಆದದಲ್ಲಪ್ಪ. ಇನ್ನು ಅದೇನೇನ್ ಆದತ್ತೋ. ಲೇ ಈಶ್ವರಿ, ಹೇಳಿ ಅತ್ತೆ. ನಿಂಗೇನೈತೆ ಒಂಥರ ಇದ್ದಿ? ಯಾಕೆ ಹುಷಾರಿಲ್ವೇ? ಅತ್ತೆ, ಅರ್ಧ ತಲೆನೋವು ಬಂದು ಹಿಂಸೆ ಆಗೋಗೈತೆ. ಒಂದ್ ಮಾತ್ರೆ ತಗೊಂಡಿದೀನಿ, ಅದಕ್ಕೂ ಕಮ್ಮಿ ಆಯ್ತಿಲ್ಲ. ಅದ್ಕೆ ಅತ್ತೆ, ಹೊಸಿ ಆಸ್ಪತ್ರೆಗೆ ಹೋಗೋಣ ಅಂತ ಹೋಯ್ತಾ ಇದೀನಿ. ಇದೇನಿದು, ಆಸ್ಪತ್ರೆಗೆ ಹೋಯ್ತೀನಿ ಅಂತ ಒಬ್ಳೆ ಹೋಯ್ತಾ ಇದೀಯಾ? ಇಲ್ಲ ಅತ್ತೆ, ಜೊತೆಗೆ ಚಿತ್ರನೂ ಬತ್ತಾವಳೆ. ಅವ್ವ ಬಾ ಹೋಗೋಣ. ಏಯ್ ನಿಂತ್ಕಳೆ, ನೀ ನೋಡಿದ್ರೆ ಆಸ್ಪತ್ರೆಗೆ ಹೋಗ್ತಿದ್ದೀನಿ ಅಂತ ಹೇಳ್ತಾ ಇದೀಯಾ, ಇವಳನ್ನ ನೋಡಿದ್ರೆ ಮದ್ವೆಗೆ ಹೋಗೋಂಗೆ ಸಿಂಗಾರ ಮಾಡ್ಕೊಂಡವಳೆ. ಆಸ್ಪತ್ರೆಗೆ ಹೋಗೋರು ಈ ಪಟ್ಟ ಸಿಂಗಾರ ಮಾಡ್ಕೊಂಡು ಹೋದರೆ? ಅಮ್ಮಮ್ಮ ಹಾಸ್ಪಿಟ್ಲಿಗೆ ಹೋಯ್ತಾ ಇರೋದು ನಮ್ಮ ಅವ್ವಂಗ್ ತೋರ್ಸಕ್ಕೆ, ನಂಗಲ್ಲ. ಅಲ್ಲ ಕಣಮ್ಮಮ್ಮ, ಹಾಸ್ಪಿಟ್ಲಿಗೆ ಹೋಯ್ತಾ ಇದೀನಿ ಅನ್ಬಿಟ್ಟು ನಾನೇನ್ ಬಾಣ್ತಿ ತರ ಸ್ವೆಟರು ಮಫ್ಲರು ಕಟ್ಕೊಂಡು ಹೋಗ್ಲೆ? ಅದೇನೋ ಹೆಂಗ್ ಬೇಕೋ ಹಂಗ ಹೋಗಿ, ಆದ್ರೆ ಸೀದಾ ಆಸ್ಪತ್ರೆಗೆ ಹೋಗಿ. ಸರಿ ಅತ್ತೆ, ನಾವು ಹೋಗಿದ್ ಬರ್ತೀವಿ. ಅಕ್ಕ, ನಾವ್ ಆಸ್ಪತ್ರೆಗೆ ಹೋಗ್ಬಿಟ್ ಬರ್ತೀವಿ. ಸರಿ ಈಶ್ವರಿ, ಹುಷಾರು. ಹಾ, ಬರ್ತೀವಿ ಅತ್ತೆ, ಬಾರೆ. ಈಟೊತ್ ಸಂದಾಗಿದ್ದ ಈಶ್ವರಿಗೆ ಯಾಕೆ ತಲೆನೋವು ಬತ್ತು? ಇವ್ರು ಹೋಯ್ತಾ ಇರೋದ್ ನೋಡ್ತಾ ಇದ್ರೆ ಅವ್ರ ತಲೆನೋವು ವಾಸಿ ಮಾಡ್ಕೊಂಡು ನಮಗ್ ತರಂಗ್ ಕಾಣಿಸ್ತವ್ರೆ.